ಪುತ್ತೂರಿನ ಗಾಯಕಿ ಅಖಿಲ ಪಚ್ಚಿಮಣ್ಣು ಬಾಳ್ನಲ್ಲಿ ಬಿರುಗಾಳಿ. ಅಖಿಲ ಪಚ್ಚಿಮಣ್ಣು ದಾಂಪತ್ಯದಲ್ಲಿ ಬಿರುಕು ಮೂಡಿದೆ. ಪತಿ ಧನಂಜಯ್ ಅವರಿಂದ ವಿಚ್ಛೇದನಕ್ಕೆ ಮುಂದಾಗಿದ್ದಾರಾ ಅಖಿಲ. 2022ರಲ್ಲಿ ಧನಂಜಯ್ ಶರ್ಮಾ ಜೊತೆಗೆ ಹಸೆಮಣೆ ಏರಿದ್ದಂತಹ ಗಾಯಕಿ ಅಮೆರಿಕಾದಲ್ಲಿ MBA ಪದವೀಧರ ಧನಂಜಯ್ ಶರ್ಮಾ ವಿವಾಹ ಆದ ಮೇಲೆ ಅಮೆರಿಕಾದಲ್ಲಿ ವಾಸವಾಗಿರುವಂತಹ ಪಚ್ಚಿಮಣ್ಣು ಪುತ್ತೂರಿನ ಗಾಯಕಿ ಅಖಿಲ ಪಚ್ಚಿಮಣ್ಣು ಬಾಳಿನಲ್ಲಿ ಬಿರುಗಾಳಿ. ಗಾಯಕಿ ಅಖಿಲ ಪಚ್ಚಿಮಣ್ಣು ದಾಂಪತ್ಯದಲ್ಲಿ ಬಿರುಸು. ಧನ್ರಾಜ್ ಶರ್ಮಾ ಅವರಿಂದ ವಿಚ್ಛೇದನಕ್ಕೆ ಮುಂದಾಗಿರುವಂತಹ ಅಖಿಲ 2022ರಲ್ಲಿ ಧನಂಜಯ್ ಜೊತೆ ಹಸೆಮಣೆಯನ್ನ ಏರಿದ್ದಂತಹ ಗಾಯಕಿ ಅಮೆರಿಕಾದಲ್ಲಿ MBA ಪದವಿಯನ್ನು ಕೂಡ ಮುಗಿಸಿದ್ರು. ಧನಂಜಯ್ ವಿವಾಹ ಆದ ಮೇಲೆ ಅಮೆರಿಕಾದಲ್ಲಿ ವಾಸವಾಗಿದ್ದಂತಹ ಅಖಿಲ ಪುತ್ತೂರು ಕೋರ್ಟ್ನಲ್ಲಿ ವಿಚ್ಛೇದನಕ್ಕೆ ಅರ್ಜಿಯನ್ನ ಸಲ್ಲಿಸಿರುವಂತಹ ದಂಪತಿ ಪರಸ್ಪರ ಹೊಂದಾಣಿಕೆ ಮಾಡಿಕೊಂಡು ಹೋಗಿ ಅಂತ ಹೇಳಿ ಕೋರ್ಟ್ ಸಲಹೆಯನ್ನ ನೀಡಿದೆ. ಆದರೆ ಹೊಂದಾಣಿಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅಖಿಲ ಹಾಗೂ ಧನಂಜಯ್ ಒಪ್ಪಿಕೊಂಡಿದ್ದಾರೆ. ಇಬ್ಬರ ಒಪ್ಪಿಗೆಯ ಮೇರೆಗೆ ಶೀಘ್ರವೇ ವಿಚ್ಛೇದನ ತೀರ್ಪು ಪ್ರಕಟವಾಗಲಿದೆ. ಅವರವರ ಸಂಸಾರ ತುಂಬಾ ಸಂತೋಷದಿಂದ ಮದುವೆ ಆಗಿರುವಂತಹ ಅಖಿಲ ಹಾಗೂ ಧನಂಜಯ್ ಅವರ ಬಾಳಿನಲ್ಲಿ ಬಿರುಗಾಳಿ ಸಂಭವಿಸಿದೆ. 2022ರಲ್ಲಿ ಧನಂಜಯ್ ಶರ್ಮಾ ಜೊತೆಗೆ ಹಸೆಮಣೆ ಏರಿದಂತಹ ಗಾಯಕಿ ಪತಿ ಧನಂಜಯ್ ಶರ್ಮಾರಿಂದ ವಿಚ್ಛೇದನಕ್ಕೆ ಮುಂದಾಗಿದ್ದಾರೆ ಅಖಿಲ ಪಚ್ಚಿಮಣ್ಣು ಇವರು ಖಾಸಗಿ ವಾಹಿನಿಯ ಒಂದು ರಿಯಾಲಿಟಿ ಶೋದಿಂದ ಫೇಮಸ್ ಆಗಿರುವಂತಹ ಗಾಯಕಿ. ಆಕೆ ತುಂಬಾ ಚೆನ್ನಾಗಿ ಹಾಡು ಹೇಳ್ತಾ ಇದ್ಲು. ಆಕೆ ಹಾಗೂ ಆಕೆಯ ಗಂಡ ಧನಂಜಯ್ ಇಬ್ರು ಕೂಡ ಈಗ ವಿಚ್ಛೇದನವನ್ನ ಪಡೆದುಕೊಳ್ತಾ ಇದ್ದಾರೆ. ಪುತ್ತೂರು ಕೋರ್ಟ್ನಲ್ಲಿ ವಿಚ್ಛೇದನಕ್ಕೆ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ. ವಿವಾಹ ಆದ ಮೇಲೆ ಅಮೆರಿಕಾದಲ್ಲಿ ವಾಸವಾಗಿದೆ. ಅವರ ಒಂದಿಷ್ಟು ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ವೈರಲ್ ಆಗ್ತಾ ಇತ್ತು. ಗಂಡ ಮೋಸ್ಟ್ಲಿ ವಿಡಿಯೋ ಮಾಡ್ತಿದ್ರು ಅನ್ಸುತ್ತೆ. ಹೆಂಡತಿ ತುಂಬಾ ಚೆನ್ನಾಗಿ ಹಾಡು ಹೇಳುವಂತಹ ವಿಡಿಯೋಗಳು ಕೂಡ ಸಖತ್ತಾಗಿ ವೈರಲ್ ಆಗ್ತಾ ಇರುವಂಥದ್ದು. ಅವರು ಅಮೆರಿಕಾದಲ್ಲಿ ಇದ್ದಾರೆ ಅಂತ ಹೇಳಿ ತುಂಬಾ ಜನಕ್ಕೆ ಅವರ ಅಭಿಮಾನಿಗಳಿಗೂ ಕೂಡ ಗೊತ್ತಿತ್ತು. ಆ ಒಂದು ನಿಟ್ಟಿನಲ್ಲಿ ಅವರಿಬ್ಬರಿಗೂ ಕೂಡ ಹೊಂದಾಣಿಕೆ ಆಗಲಿಲ್ಲ. ಅಖಿಲ ಹಾಗೂ ಧನಂಜಯ್ ಅವರಿಬ್ಬರ ನಡುವೆ ಹೊಂದಾಣಿಕೆ ಆಗಿಲ್ಲ. ಕೋರ್ಟ್ಗೆ ಹೋಗಿದ್ದಾರೆ. ಕೋರ್ಟ್ ಹೇಳಿದೆ ಹೊಂದಾಣಿಕೆ ಮಾಡ್ಕೊಳ್ಳಿ ಅಂತ ಹೇಳಿ. ಆಗಲ್ಲ ಅಂತ ಒಪ್ಕೊಂಡಿದ್ದಾರೆ. ಅವ್ರವ್ರ ಜೀವನ ಏನು ಮಾಡೋಕ್ಕೂ ಬರಲ್ಲ. ಅವ್ರವ್ರ ಡೆಸಿಷನ್ ಅವ್ರು ತಗೊಳ್ತಾರೆ. ಅದನ್ನು ಒಪ್ಕೊಂಡು ಹೋಗ್ಬೇಕು ನಾವು ಅಷ್ಟೇ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.